ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಕರ್ಣ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ನಿಧಿಗೆ ಈ ರೀತಿ ಆಯ್ತಲ್ಲ ಅನ್ನೋ ಬೇಜಾರಲ್ಲಿ ಕರ್ಣ ನಿಧಿ ಹತ್ರ ಬಂದು ಅವಳ ಹಣೆಗ್ ಮುತ್ತಿಟ್ಟು ಒಂದ್ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡು ಅವಳ ಹೆಗ್ಲ ಮೇಲೆ ಹೊರ್ಕೊಳ್ತಾನೆ ಕರ್ಣ. ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಈ ರೀತಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ನಿಮ್ಗೆ ಪ್ರಪೋಸ್ ಮಾಡ್ಬೇಕು, ದೊಡ್ಡದಾಗಿ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾವ್ದೂ ಆಗ್ಲಿಲ್ಲ. ನಿಮ್ ಅಕ್ಕನ್ ಮದ್ವೆ ದಿವ್ಸ ಎಲ್ಲ ಅರೇಂಜ್ ಮಾಡ್ದೆ. ಆದ್ರೆ ಅವತ್ತು ಯಾವ್ದು ನಮ್ ಕೈ ಹಿಡಿಲಿಲ್ಲ. ಅದನ್ನೆಲ್ಲ ಇಲ್ಲಿ ರೀಕ್ರಿಯೇಟ್ ಮಾಡ್ಬೇಕು ಅಂತ ಆಸೆ ಆಗಿತ್ತು ನನ್ಗೆ. ಆಕ್ಸಿಡೆಂಟ್ ಆಗಿದ್ದ ಕ್ಷಣ ನೀವು ನನಗೆ ಕಾಣಿಸ್ತಾ ಇದ್ದಾಗ ನನಗೆ ನನ್ ಇಡೀ ಜಗತ್ತೇ ಕಳ್ದೋಗಿದೆ ಅಂತ ಅನ್ನಿಸ್ತು. ನಿಜ ಹೇಳ್ತಾ ಇದೀನಿ ನಿಧಿ, ನೀವು ಜೊತೆಲಿಲ್ಲ ಅಂದ್ರೆ ಉಸಿರಾಡೋ ಗಾಳಿನೋ ಭಾರ ಅಂತ ಅನ್ಸುತ್ತೆ. ಅದಕ್ಕೆ ಇನ್ಯಾವುದೇ ಕಾರಣಕ್ಕೂ ನಾನು ಸರಿಯಾದ ಸಮಯ ಬರ್ಬೇಕು, ಎಲ್ಲ ಸರಿ ಹೋದ್ಮೇಲೆ ಮಾತಾಡೋಣ ಅಂತ ಲೆಕ್ಕ ಹಾಕೋದಿಲ್ಲ. ನೀವು ಜೊತೆಗಿದ್ರೆ ಎಲ್ಲನೂ ಸರಿಯಾಗೇ ಇರುತ್ತೆ. ಈ ಪಾಠನ ಈ ಪ್ರಪಂಚ ನನ್ಗೆ ಇವತ್ತು ಕಲ್ಸ್ಕೊಟ್ಬಿಡ್ತು ಅಂತ ಕರ್ಣ ನಿಧಿ ಕೈ ಹಿಡ್ಕೊಂಡು ಅಳ್ತಾ ಇರ್ತಾನೆ. ನನ್ನ ಪ್ರತಿ ಎದೆ ಬಡಿತದಲ್ಲೂ ಅದ್ರ ಮಧ್ಯೆ ಇರೋ ಪ್ರತಿ ಮೌನದಲ್ಲೂ ನೀವೇ ಇರ್ತೀರಾ ಅಂತ ಕರ್ಣ ಹೇಳ್ಬೇಕಾದ್ರೆ ನಾನು ಇದೇ ಮಾತನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಸರ್. ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಸರ್. ಆಕ್ಸಿಡೆಂಟ್ ಇಂದ ಬಚಾವಾಗಿ ನಾನು ಉಳಿದಿದ್ದೀನಿ ಅಂತ ಅಂದ್ರೆ ಆ ದೇವ್ರು ನನ್ನನ್ನ ಸುಮ್ನೆ ಉಳಿಸಿಲ್ಲ ಸರ್. ನಾನು ನಿಮ್ ಜೊತೆ ಬದುಕ್ಬೇಕು, ಆ ಬೇಡಿಕೆನ ಕೇಳಿ ಆ ದೇವ್ರು ಇನ್ನೊಂದು ಅವಕಾಶ ಮಾಡ್ಕೊಟ್ಟಿದ್ದಾನೆ ಸರ್. ನಿಮ್ಮನ್ನ ನಾನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಸರ್. ನೀವು ನನ್ ಜೊತೆ ಇರ್ತೀರಾ ಅಲ್ವಾ ಅಂತ ನಿಧಿ ಕೇಳ್ಬೇಕಾದ್ರೆ ಹೌದು ಅಂತ ಕರ್ಣ ತಲೆ ಆಡಿಸ್ತಾನೆ. ನಾನ್ ಯಾವತ್ತೂ ನಿನ್ ಜೊತೆಗೆ ಇರ್ತೀನಿ, ಪ್ರತಿ ಕ್ಷಣ ನೀನ್ ಉಸಿರಾಟಿದ ತರ ಇರ್ತೀನಿ ಅಂತ ಹೇಳ್ತಾ ಕರ್ಣ ಮಂಡಿ ಊರಿ ತಾನ್ ತಂದಿರೋ ರಿಂಗನ್ನ ನಿಧಿ ಮುಂದೆ ಹಿಡಿದು ಅವಳಿಗೆ ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡ್ತಾನೆ. ನಿಧಿ, ನೀವ್ ನನ್ನನ್ನ ಮದ್ವೆ ಆಗ್ತೀರಾ ಅಂತ ಕರ್ಣ ಕೇಳಿದಾಗ ಅದಕ್ಕೆ ನಿಧಿ ಒಪ್ಕೊಂಡು ತನ್ ಕೈನ ಮುಂದೆ ಚಾಚ್ತಾಳೆ. ಆಗ ಕರ್ಣ ಅವಳ ಬೆರಳಿಗೆ ರಿಂಗ್ ನ ಹಾಕ್ತಾನೆ. ಹಾಗೆ ಅವಳನ್ನ ತಬ್ಕೊಂಡು ಕರ್ಣ ಅಳ್ತಿರ್ತಾನೆ. ಐ ಲವ್ ಯು ಸೋ ಮಚ್ ಸರ್ ಅಂತ ನಿಧಿ ಹೇಳ್ದಾಗ ಐ ಲವ್ ಯು ಟು ನಿಧಿ ಅಂತ ಕರ್ಣ ಹೇಳ್ತಾನೆ. ನಿಧಿ, ಈ ಜಗತ್ತು ಇರೋವರೆಗೂ ನಮ್ ಪ್ರೀತಿ ಹೀಗೆ ಇರುತ್ತೆ, ಐ ಪ್ರಾಮಿಸ್ ಯು ಅಂತ ಕರ್ಣ ನಿಧಿಗೆ ಪ್ರಾಮಿಸ್ ಮಾಡ್ತಾನೆ. ಅದನ್ನ ಕೇಳಿ ನಿಧಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಈ ಕಡೆ ನಿಧಿ ಮತ್ತೆ ಕರ್ಣ ಇನ್ನು ಬಂದಿಲ್ವಲ್ಲ ಅಂತ ನಿತ್ಯ ಟೆನ್ಷನ್ ಅಲ್ಲಿರ್ತಾಳೆ. ನಿತ್ಯ ಅವಾಗಿಂದ ಸುಮ್ನೆ ಕುತ್ಕೊಂಡಿದ್ಯಾ, ಬಾ ಹೊರಗಡೆ ಹೋಗಿ ವಾಕಿಂಗ್ ಮಾಡ್ಕೊಂಡ್ ಬರೋಣ ಅಂತ ತೇಜಸ್ ಹೇಳ್ಬೇಕಾದ್ರೆ ಇಲ್ಲ ತೇಜಸ್, ಅವ್ರಿಬ್ರು ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಪಾಪ ಇಷ್ಟೊತ್ತಲ್ಲಿ ಅವ್ರಿಬ್ರನ್ನ ಐಸ್ ಕ್ರೀಮ್ ತರೋದಕ್ಕೆ ಕಳಿಸಿದೀನಿ, ಎಲ್ಲಿ ಹೋದ್ರೋ ಏನೋ ಅಂತ ನಿತ್ಯ ಟೆನ್ಷನ್ ಅಲ್ಲಿ ಫೋನ್ ಮಾಡೋದಿಕ್ಕೆ ಅಂತ ನೋಡ್ಬೇಕಾದ್ರೆ ಅಷ್ಟ್ರಲ್ಲಿ ಅಕ್ಕ ಅಂತ ಹೇಳ್ಕೊಂಡು ನಿಧಿ ಅಲ್ಲಿಗ್ ಬರ್ತಾಳೆ. ಸದ್ಯ ಇಬ್ರು ಬಂದ್ರಲ್ಲ ಅಂತ ನಿತ್ಯ ಹೇಳ್ಬೇಕಾದ್ರೆ ಹಾ ಅಕ್ಕ ಬಂದ್ವಿ, ಸರ್ ಕೊಡಿ ಸರ್ ಐಸ್ ಕ್ರೀಮು ಅಂತ ನಿಧಿ ಜೋರಾಗಿ ಕರ್ಣನ್ ಕೈಯಿಂದ ಐಸ್ ಕ್ರೀಮ್ನ ತಗೋತಾಳೆ. ಆಗ ಕರ್ಣನ್ ಕೈಗೆ ನೋವಾಗುತ್ತೆ. ಏನಾಯ್ತು ಅಂತ ನಿತ್ಯ ಕೇಳಿದಾಗ ಏನು ಇಲ್ಲ ಅಂತ ಕರ್ಣ ಹೇಳ್ತಾನೆ. ಎಲ್ಲಿ ಏನಾಯ್ತು ತೋರ್ಸಿ ಅಂತ ನಿತ್ಯ ಕರ್ಣನ್ ಕೈನ ನೋಡ್ತಾಳೆ. ಆಗ ಅಲ್ಲಿ ಗಾಯ ಆಗಿರೋದನ್ನ ನೋಡಿ ನಿತ್ಯಂಗೆ ಶಾಕ್ ಆಗತ್ತೆ. ಏನಾಯ್ತು ನಿಮ್ ಕೈಗೆ ಅಂತ ನಿತ್ಯ ಕೇಳ್ಬೇಕಾದ್ರೆ ಏನು ಇಲ್ಲ, ಒಂದು ಚಿಕ್ಕ ಸ್ಕ್ರಾಚಸ್ ಆಗಿದೆ ಅಷ್ಟೇ, ಏನು ಆಗಿಲ್ಲ ಅಂತ ಕರ್ಣ ಹೇಳ್ತಿರ್ತಾನೆ. ಏಯ್ ಏನಾಯ್ತೆ ನಿಜ ಹೇಳೆ ಅಂತ ನಿತ್ಯ ಹೇಳಿದಾಗ ಅಕ್ಕ ಏನು ಇಲ್ಲಕ್ಕ, ನೀನ್ ಆರಾಮಾಗಿರು, ದಾರಿಲಿ ಬರ್ತಾ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅಷ್ಟೇ ಅಂತ ನಿಧಿ ಹೇಳಿದಾಗ ಅದನ್ನ ಕೇಳಿ ನಿತ್ಯಂಗೆ ಶಾಕ್ ಆಗತ್ತೆ. ಏನು ಆಕ್ಸಿಡೆಂಟಾ, ಹೇಗೆ, ಏನೇ, ಅದನ್ನ ಇಷ್ಟೊಂದು ಆರಾಮಾಗಿ ಹೇಳ್ತಾ ಇದೆಯಲ್ಲ ಅಂತ ನಿತ್ಯ ಟೆನ್ಷನ್ ಆಗ್ತಾಳೆ. ನಿತ್ಯ ಕಾಮ್ ಡೌನ್, ಅಂತದ್ದೇನೋ ದೊಡ್ಡದೇನೋ ಆಗಿಲ್ಲ, ಚಿಕ್ಕ ಸ್ಕ್ರಾಚಸ್ ಅಷ್ಟೇ ಅಂತ ಕರ್ಣ ಹೇಳ್ಬೇಕಾದ್ರೆ ಅಲ್ಲ ಕರ್ಣ, ಪದೇ ಪದೇ ಈ ರೀತಿ ಆಗ್ತಿದೆ ಅಂತಂದ್ರೆ ಯಾರೋ ಬೇಕು ಅಂತಾನೆ ನಮ್ ಹಿಂದೆ ಬಿದ್ದು ಹೀಗೆಲ್ಲ ತೊಂದ್ರೆ ಕೊಡ್ತಾ ಇದಾರೆ ಅಂತ ಅರ್ಥ ಅಂತ ನಿತ್ಯ ಹೇಳ್ತಾಳೆ. ನಿತ್ಯ ಹೇಳಿದ್ನಲ್ಲ, ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೋಡಿ, ನೀವು ನಾಳೆ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕು. ನೀವು ಕಂಡಿದ್ ಕನ್ಸೆಲ್ಲ ನಿಜ ಆಗ್ತಿದೆ. ತೇಜಸ್, ನಾಳೆ ನಿಮ್ ಲೈಫ್ಗೆ ಹೊಸ ಬಣ್ಣ ಬರ್ತಿದೆ, ವೆಲ್ಕಮ್ ಮಾಡೋದಕ್ಕೆ ರೆಡಿ ಇರಿ ಅಂತ ಕರ್ಣ ಹೇಳ್ಬೇಕಾದ್ರೆ ಅದನ್ನ ಕೇಳಿ ತೇಜಸ್ ಖುಷಿ ಪಡ್ತಿರ್ತಾನೆ. ಆದ್ರೆ ನಿತ್ಯ ಮಾತ್ರ ಕರ್ಣಂಗಾಗಿರೋ ಗಾಯದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಶಾಂತಿ ಅವಳ್ಪಾಡುಗಳು ಕೆಲ್ಸ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಿಂದೆಯಿಂದ ಮಹಾಲಕ್ಷ್ಮಿ ಅವ್ರು ಬಂದು ಪ್ಲಾಸ್ಟಿಕ್ ಹಲ್ಲಿನ ಅವ್ರ ಮೇಲೆ ಎಸಿತಾರೆ. ಅದನ್ನ ನೋಡಿ ಶಾಂತಿ ಭಯ ಪಡ್ತಿರ್ತಾರೆ. ಶಾಂತಿ ಈ ರೀತಿ ಭಯ ಪಡ್ತಿದ್ದಾಳಲ್ಲ ಅಂತ ಮಹಾಲಕ್ಷ್ಮಿ ಅವರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಅಯ್ಯೋ ಹಲ್ಲಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಅಯ್ಯೋ ನಿನ್ನ, ಪ್ಲಾಸ್ಟಿಕ್ ಅಲ್ಲಿ ಕಣೆ ಇದು, ಎದ್ರು ಪುಕ್ಲಿ, ಹೆದ್ರುಕೊಂಬಿಟ್ಟಿಯಲ್ಲಿ
ಅಂತ ಮಹಾಲಕ್ಷ್ಮಿಯವರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಏನೇ ನೀನನ್ನ ನನಗ್ ಬರ್ತಾ ಇರೋ ಕೋಪಕ್ಕೆ ಹ್ಮ್ ಹಿಂಗೆ ಮಾಡು, ನಿನ್ಗ್ ಸರಿಯಾಗಿ ಬಾರಿಸ್ತೀನಿ ಅಂತ ಶಾಂತಿ ಮಹಾಲಕ್ಷ್ಮಿಗೆ ಗದರಿಸ್ತಿರ್ತಾಳೆ. ಅಬ್ಬಾ! ನಮ್ 3 ಜನರಿಗೆ ರೂಪ ಕಗಕ್ಕೂ ಬರುತ್ತಲ್ಲಪ್ಪ. ಅಯ್ಯಯ್ಯೋ ಪರ್ವಾಗಿಲ್ವೇ ಅಂತ ಮಹಾಲಕ್ಷ್ಮಿ ಹೇಳ್ಬೇಕಾದ್ರೆ, ಹ್ಞೂ ಮತ್ತೆ ಹಂಗೆ ಬಿಡ್ತೀವಾ ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಕಣೆ, ಈ ಅಳುಮುಂಜಿ ಮುಖ ಇಟ್ಕೊಂಡಿರ್ತೀಯಲ್ಲ, ಹ್ಞೂ ಅಂತ ಅದಕ್ಕಿಂತ ಇದೇ ಚೆನ್ನಾಗಿದೆ ಕಣೆ. ಮತ್ತೆ ಇನ್ನೊಂದ್ಸಲಿ ನಿನ್ ಮೇಲ್ ಹಾಕ್ಲಾ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಮತ್ತೆ ನೀನು ಕೊಡ್ತೀನಿ ನೋಡು ಅಂತ ಶಾಂತಿ ಮಹಾಲಕ್ಷ್ಮಿಯವ್ರನ್ನ ರೇಗಿಸ್ತಿರ್ತಾರೆ. ಈ ಕಡೆ ಕರ್ಣ ನಿತ್ಯ ಮತ್ತೆ ತೇಜಸ್ ಮದ್ವೆಗ್ ಮುಂಚೆನೆ ಅವ್ರಿಬ್ರದ್ದು ಫೋಟೋ ಶೂಟ್ ನಡೆಸ್ತಿರ್ತಾನೆ. ಅವ್ರಿಬ್ರು ಅದಕ್ ತಕ್ಕನಂಗೆ ಪೋಸ್‌ಗಳ್ನ ಕೊಡ್ತಾ ಇರ್ತಾರೆ. ಕ್ಯಾಮ್ರಾಮನ್ ಫೋಟೋ ತೆಗಿತಾ ಇರ್ತಾರೆ. ಅಷ್ಟ್ರಲ್ಲಿ ಕರ್ಣ ಅಲ್ಲಿಗ್ ಬಂದು ನಿಧಿ ಎಲ್ಲಿದಾಳೆ ಅಂತ ಹುಡುಕ್ತಾ ಅವಳಿಗೆ ಕಾಲ್ ಮಾಡ್ತಾನೆ. ಕಳ್ಳ, ನನ್ನನ್ನೇ ಹುಡುಕ್ತಾ ಇದ್ದೀರಾ? ಅಲ್ಲೇನ್ ಹುಡುಕ್ತಾ ಇದ್ದೀರಾ? ನಾನು ನಿಮ್ಗೆ ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ ಸರ್ ಅಂತ ನಿಧಿ ಹೇಳ್ಬೇಕಾದ್ರೆ, ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡು ಸತಾಯಿಸ್ತಿದೀರಾ ಅಲ್ವಾ? ನಮ್ಮ ದೇವತೆ ದರ್ಶನನ ಹೇಗ್ ಪಡೆಯೋದು ಅಂತ ನಮಗ್ ಗೊತ್ತಿಲ್ವಾ ಅಂತ ಕರ್ಣ ಹೇಳ್ಬೇಕಾದ್ರೆ, ನಿಮ್ಗೆ ನೋಡ್ಲೇಬೇಕು ಅಂತ ಅಷ್ಟೊಂದ್ ಆಸೆ ಇದ್ರೆ ನೀವೇ ನನ್ನನ್ನ ಹುಡ್ಕೊಂಡ್ ಬರ್ಬೇಕು ಅಂತ ಹೇಳಿ ನಿಧಿ ಕಾಲ್ ಕಟ್ ಮಾಡ್ತಾಳೆ. ನಮ್ಗೆ ಚಾಲೆಂಜ್ ಆಗ್ತೀರಾ? ನಮ್ ಲೈಟ್ ಹೌಸ್ ಹುಡ್ಕೋದು ಹೇಗೆ ಅಂತ ನಮಗ್ ಗೊತ್ತಿಲ್ವಾ? ಹುಡುಕ್ತೀನಿ ಅಂತ ಕರ್ಣ ಹೇಳ್ತಿರ್ತಾನೆ. ಈ ಕಡೆ ಕ್ಯಾಮ್ರಾಮನ್ ನಿತ್ಯಂಗೆ ಸ್ವಲ್ಪ ನಾಚ್ಕೊಳ್ಳೋ ತರ ಪೋಸ್ ಕೊಡಿ ಅಂತ ಹೇಳ್ಬೇಕಾದ್ರೆ, ನಿತ್ಯ ಕರ್ಣನ್ನೇ ನೋಡ್ತಿರ್ತಾಳೆ. ಆಗ ತೇಜಸ್ ನಿತ್ಯ ಕರ್ಣನ ನೋಡ್ತಾ ಇರೋದನ್ನ ಗಮನಿಸ್ತಾನೆ. ನಿತ್ಯ, ಏನ್ ಯೋಚನೆ ಮಾಡ್ತಿದ್ಯಾ? ಫೋಟೋಗ್ರಾಫರ್ ರೊಮ್ಯಾಂಟಿಕ್ ಆಗಿ ಪೋಸ್ ಕೊಡಿ ಅಂದ್ರೆ ನೀನ್ ಎಲ್ಲೋ ಕಳೆದೋಗಿರೋ ತರ ನಿಂತಿದ್ಯಲ್ಲ ಅಂತ ತೇಜಸ್ ಕೇಳ್ಬೇಕಾದ್ರೆ, ಅದು ಹಾಗಲ್ವೋ, ನೋಡು ಪಾಪ ಕರ್ಣ ಒಬ್ರೇ ನಿಂತಿದ್ದಾರೆ, ಅವ್ರನ್ನ ಒಬ್ರೇ ಬಿಟ್ಬಿಡಿದೀವಲ್ಲ ಅಂತ ಯೋಚನೆ ಆಗ್ತಿದೆ ಅಷ್ಟೇ ಅಂತ ನಿತ್ಯ ಹೇಳ್ಬೇಕಾದ್ರೆ, ಕರ್ಣ ನಿಧಿನ ಹುಡುಕ್ಬೇಕು ಅಂತ ಹೋಗ್ತಿರ್ತಾನೆ. ಕರ್ಣ, ಒಂದ್ ನಿಮಿಷ ಅಂತ ನಿತ್ಯ ಕರೆದಾಗ ಕರ್ಣ ನಿಂತ್ಕೋತಾನೆ. ಕರ್ಣ, ನಿಮ್ ಜೊತೆ ಫೋಟೋ ತೆಗೆಸ್ಕೋಬೇಕು, ಬರ್ತೀರಾ ಅಂತ ನಿತ್ಯ ಕೇಳ್ತಾಳೆ. ಇಲ್ಲ ಇಲ್ಲ, ನೀವು ಮೊದ್ಲು ಮುಗಿಸ್ಕೊಳ್ಳಿ ಅಂತ ಕರ್ಣ ಹೇಳ್ದಾಗ, ಇಲ್ಲ ಪರವಾಗಿಲ್ಲ ಬನ್ನಿ ಅಂತ ನಿತ್ಯ ಕರೀತಿರ್ತಾಳೆ. ಅಷ್ಟ್ರಲ್ಲಿ ಆ ರೆಸಾರ್ಟ್ ಬಂದಿರೋ ಒಂದ್ ಮಗು ಅಲ್ಲಿಗೆ ಓಡ್ ಬರ್ತಿರುತ್ತೆ. ಅದನ್ನ ನೋಡಿ ಕರ್ಣ, ಹಾಯ್ ಪುಟ್ಟ, ಏನ್ ನಿನ್ ಹೆಸರು ಅಂತ ಕೇಳ್ತಾನೆ. ಸಪ್ತಮಿ ಅಂತ ಆ ಮಗು ಹೇಳ್ಬೇಕಾದ್ರೆ, ಕರ್ಣ ಆ ಮಗು ಜೊತೆ ಮಾತಾಡ್ಕೊಂಡು ಅದನ್ನ ಮುದ್ದಾಡಿಸ್ತಾ ಆಟ ಆಡಿಸ್ತಾ ಇರ್ತಾನೆ. ಅದನ್ನ ನೋಡಿ ನಿತ್ಯ ಖುಷಿ ಪಡ್ತಿರ್ತಾಳೆ. ನಿತ್ಯ, ಟೈಮ್ ಆಗ್ತಿದೆ, ಬೇಗ ಮುಗಿಸ್ಕೊಳ್ಳೋಣ ಬಾ ಅಂತ ತೇಜಸ್ ಕರ್ದ್ರುನು ಅವಳು ಮೈ ಮರ್ತು ಕರ್ಣ ಆ ಮಗು ಜೊತೆ ಇರೋದನ್ನ ನೋಡ್ತಾ ನಿಂತ್ಬಿಟ್ಟಿರ್ತಾಳೆ. ನಿತ್ಯ, ಫೋಟೋಗ್ರಾಫರ್ ಕಾಯ್ತಾ ಇದಾರೆ, ಕೇಳಿಸ್ತಿದ್ಯಾ ಅಂತ ತೇಜಸ್ ಹೇಳ್ಬೇಕಾದ್ರೆ, ತೇಜಸ್, ಅಲ್ಲಿ ನೋಡ್ದ್ಯಾ ಕರ್ಣ ಎಷ್ಟು ಖುಷಿಯಾಗಿದ್ದಾರೆ ಅಂತ? ಅವ್ರನ್ನ ಈ ರೀತಿ ನೋಡೋದೇ ಒಂದು ಚಂದ. ಅವ್ರ ಕೈ ಹಿಡಿಯೋ ಹುಡುಗಿ ಸಿಕ್ಕಾಪಟ್ಟೆ ಲಕ್ಕಿ ಅಂತ ಅನ್ಕೋ. ಕರ್ಣ ಬೆಸ್ಟ್ ಫಾದರ್ ಆಗ್ತಾರೆ. ಪಾಪ ಕರ್ಣ, ಅವ್ರ ಸುತ್ತ ಇರೋರು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ನೋಡ್ತಾರಲ್ವಾ. ನಮ್ಗೆ ಯಾವತ್ತಾದ್ರೂ ಅವ್ರ ಋಣನ ತೀರ್ಸೋದಿಕ್ಕೆ ಸಾಧ್ಯನಾ ತೇಜಸ್ ಅಂತ ನಿತ್ಯ ಹೇಳ್ತಿರ್ಬೇಕಾದ್ರೆ, ಅದಕ್ಕೂ ಮುಂಚೆನೆ ತೇಜಸ್ ಅಲ್ಲಿಂದ ಹೊರಟೋಗಿರ್ತಾನೆ. ತೇಜಸ್ ತೇಜಸ್ ಅಂತ ನಿತ್ಯ ಎಲ್ಲ ಕಡೆ ಹುಡುಕ್ತಿರ್ತಾಳೆ. ಅಷ್ಟ್ರಲ್ಲಿ ಆ ಮಗುವಿನ ತಾಯಿ ಅಲ್ಲಿಗೆ ಬರ್ತಾರೆ. ಆಗ ಕರ್ಣ ಆ ಮಗುನ ಅಲ್ಲೇ ಬಿಟ್ಟು ಬಾಯ್ ಅಂತ ಹೇಳಿ ನಿಧಿನ ಹುಡ್ಕೋದಿಕ್ಕೆ ಅಂತ ಹೋಗ್ತಾನೆ. ಈ ಕಡೆ ನಿಧಿ ಕರ್ಣಂಗೋಸ್ಕರ ರೆಡಿಯಾಗಿ ಕರ್ಣ ಸರ್ ಬಂದೇ ಬರ್ತಾರೆ ಅಂತ ಉಯ್ಯಾಲೆ ಮೇಲೆ ಕುತ್ಕೊಂಡು ತೂಗ್ತಾ ತುಂಬಾನೇ ಖುಷಿಯಾಗಿರ್ತಾಳೆ. ಅಷ್ಟ್ರಲ್ಲಿ ಕರ್ಣ ಇವಳು ಉಯ್ಯಾಲೆ ಮೇಲೆ ಕುತ್ಕೊಂಡು ಈ ರೀತಿ ಖುಷಿಯಾಗಿರೋದನ್ನ ನೋಡ್ತಾ ಹಾಗೆ ಕಳೆದೋಗ್ತಾನೆ. ಎಲ್ಲಿ ಹೋದ್ರು ಕರ್ಣ ಸರ್? ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಇವಳು ಯಾವಾಗ್ಲೂ ಚಿಕ್ಕ ಮಕ್ಳ ತರ ತಮಾಷೆ ಮಾಡ್ತಾಳೆ ಅಂತ ನನ್ನನ್ನ ಹುಡ್ಕೋದಿ ಬಿಟ್ಬಿಟ್ರಾ ಅಂತ ನಿಧಿ ಅವಳಿಗವಳೆ ಹೇಳ್ಕೊತಿರ್ತಾಳೆ. ಅಷ್ಟ್ರಲ್ಲಿ ಕರ್ಣ ಹಿಂದೆಯಿಂದ ಬಂದು ಅವಳ ಬೆನ್ನನ್ನ ತಟ್ತಾನೆ. ಅಬ್ಬಾ, ದೇವತೆ ತರ ಕಾಣಿಸ್ತಾ ಇದ್ದೀರಾ, ನಂದೇ ದೃಷ್ಟಿ ತಾಗ್ಬೋದು ಅಂತ ಕರ್ಣ ನಿಧಿಗೆ ದೃಷ್ಟಿ ತೆಗಿತಾನೆ. ಸರ್, ನನ್ನನ್ನ ಹುಡ್ಕೋದಿಕ್ಕೆ ನಿಮ್ಗೆ ಇಷ್ಟೊತ್ ಬೇಕಾಯ್ತಾ ಅಂತ ನಿಧಿ ಕೇಳ್ಬೇಕಾದ್ರೆ, ಹಾಗ್ಲೇ ಸಿಕ್ಕದ್ರಿ, ನಿಮ್ಮನ್ನ ನೋಡಿ ಕಳೆದೋಗ್ಬಿಟ್ಟೆ, ಅದಕ್ಕೆ ಲೇಟ್ ಆಯ್ತು. ನಿಮ್ಮನ್ನ ನೋಡಿ ನಾನು ದೃಷ್ಟಿನೂ ತೆಗ್ದೆ ಗೊತ್ತಾ, ಬಟ್ ಯಾಕೋ ಸಮಾಧಾನ ಆಗ್ತಿಲ್ವಲ್ಲ ಅಂತ ಕರ್ಣ ನಿಧಿನೇ ನೋಡ್ತಿರ್ತಾನೆ. ಆಗ ಕರ್ಣ ನಿಧಿ ಕಣ್ಣಿಂದ ಕಣ್ಕಪ್ಪನ್ನ ತಗೊಂಡು ಅವಳಿಗೆ ದೃಷ್ಟಿ ಬಟ್ಟಿಡ್ತಾನೆ. ಅದರಿಂದ ನಿಧಿ ನಾಚ್ಕೋತಿರ್ತಾಳೆ. ಹಾಗೆ ಆ ಉಯ್ಯಾಲೆಯಲ್ಲಿ ಸೈಡಿಗೆ ಕುತ್ಕೊಂಡು ಸ್ವಲ್ಪ ಜಾಗನ ಕರ್ಣಂಗೋಸ್ಕರ ಬಿಡ್ತಾಳೆ. ಆಗ ಕರ್ಣ ಬಂದು ನಿಧಿ ಪಕ್ಕ ಕುತ್ಕೊಂತಾನೆ. ಸರ್, ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಿಲ್ವಾ ಅಂತ ನಿಧಿ ಕೇಳ್ಬೇಕಾದ್ರೆ, ಜಾಸ್ತಿ ಅಂತೂ ಆಗಿದೆ ಅಂತ ಕರ್ಣ ಹೇಳ್ತಾನೆ. ಏನು
ಅಂತ ನಿಧಿ ಕೇಳಿದಾಗ ನಿಮ್ ಚಂದ ಅಂತ ಕರ್ಣ ಹೇಳಿದಾಗ ನಿಧಿ ನಾಚ್ಕೊತಿರ್ತಾಳೆ. ಇಷ್ಟು ಚಂದ ಇರೋ ಗೊಂಬೆನ ಕಾಪಾಡ್ಕೋಬಾರ್ದಾ ನಾನು? ನಿಮ್ಗೊಂದು ಸತ್ಯ ಹೇಳ, ಯಾಕೋ ನಾನು ಕವಿಯಾಗಿ ಬದ್ಲಾಗ್ತಿದೀನಿ ಅಂತ ನನ್ಗನ್ನಿಸ್ತಿದೆ ಅಂತ ಕರ್ಣ ಹೇಳ್ಬೇಕಾದ್ರೆ, ಹೌದಾ, ಹಾಗಾದ್ರೆ ಇವಾಗ ನಮ್ ಕವಿ ಮನ್ಸಲ್ಲಿ ಏನಂತ ಅನ್ನಿಸ್ತಿದೆ ಅಂತ ನಿಧಿ ಕೇಳ್ತಾಳೆ. ದೇವಲೋಕದಿಂದ ದೇವತೆ ಬಂದು ಎದೆ ಒಳಗಡೆ ಕಾಲಿಟ್ಟಂಗಾಗ್ತಿದೆ. ಆಮೇಲೆ ನನಗೆ ಈ ಕಲರ್ ಅಂದ್ರೆ ತುಂಬಾ ಇಷ್ಟ ಅಂತ ಕರ್ಣ ನಿಧಿ ಉಟ್ಕೊಂಡಿರೋ ಸೀರೆ ಬಗ್ಗೆನೂ ಹೇಳ್ತಿರ್ತಾನೆ. ಅದು ನನ್ಗೆ ಗೊತ್ತು ಸರ್ ಅಂತ ನಿಧಿ ಹೇಳ್ದಾಗ, ಹೇಗ್ ಗೊತ್ತು ಅಂತ ಕರ್ಣ ಕೇಳ್ತಾನೆ. ನಮ್ ಹುಡುಗನ್ ಬಗ್ಗೆ ನಾನ್ ಅಷ್ಟು ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಅಂತ ನಿಧಿ ಹೇಳ್ದಾಗ ಅದನ್ನ ಕೇಳಿ ಕರ್ಣನ್ಗೆ ಖುಷಿ ಆಗತ್ತೆ. ಹಾಗೆ ಆ ಉಯ್ಯಾಲೆಯಲ್ಲಿ ಸಿಕ್ಕಾಕಿರೋ ಅಂತ ರೋಸ್ನ ತಗೊಂಡು ಕರ್ಣ ನಿಧಿ ತಲೆಗೆ ಮುಡಿಸ್ತಾನೆ. ಇವಾಗ ಹೂವ ಚೆನ್ನಾಗ್ ಕಾಣಿಸ್ತಾ ಇದೆ ಅಂತ ಕರ್ಣ ಹೇಳಿದಾಗ, ಆಮೇಲೆ ಅಂತ ನಿಧಿ ಕೇಳ್ತಾಳೆ. ಆಮೇಲೆ ಈ ಉಯ್ಯಾಲೆಯಲ್ಲಿ ನಾನ್ ನಿಮ್ಮನ್ನ ಕೂರ್ಸ್ಕೊಂಡು ತೂಗ್ಲಿಲ್ಲ ಅಂತಂದ್ರೆ ಮೋಸ್ಟ್ಲಿ ಈ ಉಯ್ಯಾಲೆ ಬೇಜಾರ್ ಮಾಡ್ಕೊಳತ್ತೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಕರ್ಣ ನಿಧಿ ಪಕ್ಕದಿಂದ ಎದ್ದು, ಟೆನ್ಷನ್ ಮಾಡ್ಕೋಬೇಡಿ, ಮದ್ವೆಗೆ ಇನ್ನು ತುಂಬಾ ಟೈಮ್ ಇದೆ. ಇವಾಗ ನಿಮ್ ಕೆಲ್ಸ ಏನ್ ಗೊತ್ತಾ? ಕಣ್ ಮುಚ್ಕೊಂಡು ಈ ಕ್ಷಣನ ಆನಂದಿಸೋದು ಅಂತ ಹೇಳ್ತಾ ಕರ್ಣ ನಿಧಿ ಹೀಗೆ ಅವರಿಬ್ರು ಆ ಒಂದು ಕ್ಷಣನ ತುಂಬಾ ಎಂಜಾಯ್ ಮಾಡ್ತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.